ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಯಾರೆಲ್ಲ ಟೆಟ್ ಎಕ್ಸಾಮನ್ನು ಬರೆದಿದ್ದೀರಿ ಅವ್ರಿಗೆ ನಾನು ಇವತ್ತು ಕೀ ಆನ್ಸರ್ಗಳನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾರೆಲ್ಲ ತಮ್ಮ ಎಕ್ಸಾಮನ್ನು ಚೆನ್ನಾಗಿ ಬರೆದಿದ್ದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ಎಲ್ಲ ಕೀ ಉತ್ತರಗಳು, ಬಹುತೇಕ ಕೀ ಉತ್ತರಗಳು ಸರಿಯಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗಲಿ ಅಂತೇಳಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ಈ ಒಂದು ಪ್ಯಾಸೇಜನ್ನು ಓದಿ ಅಲ್ಲಿರುವಂಥ ಒಂದು ಕಂಟೆಂಟ್ ಮುಖಾಂತರ ಕ್ವಶನನ್ನು ಕೇಳಿರ್ತಾರೆ, ಅದಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ನೋಡಿ, ಅಮೇರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆ ಆದರು? ಇದಕ್ಕೆ ಆನ್ಸರ್ ಬಂದು ಭತ್ತ. ನೋಡಿ, ಭತ್ತ ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ ಸ್ನೇಹಿತರೆ. ನೆಕ್ಸ್ಟು, ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ. ಇದರ ಆನ್ಸರ್ ಬಂದು 3, ಅಮೇರಿಕದ ದಕ್ಷಿಣ ಕೆರೋಲಿನಾ ಅಂತೇಳಿ ಇದರ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು, ಇವು ಅಮೇರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ. ಯಾವುದು ಅಂದರು? ಬಯಲು ಮಾರುಕಟ್ಟೆಗಳು ಅಂತ ಆಗುತ್ತೆ ಸರಿಯಾದ ಉತ್ತರ. ಇಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಬೇಕಾಗುತ್ತೆ. ಇಲ್ಲಿ ಬ್ರೆಡ್ ಪ್ರಧಾನ ಆಹಾರವಾಗಿರೋದ್ರಿಂದ ಎಲ್ಲರೂ ಭತ್ತವನ್ನೇ ಅವಲಂಬಿಸಿದ್ರು, ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ನೋಡಿ. ಮತ್ತು ಬಯಲು ಮಾರುಕಟ್ಟೆಗಳು ನಮ್ಮ ಹಳ್ಳಿ ಪಂಚಾಯತಿಗಳನ್ನು ಹೋಲ್ತವೆ, ಇದು ಕೂಡ ರಾಂಗು. ಸೊ ಇದು ಕೂಡ ರಾಂಗ್ ಆಗಿರೋದ್ರಿಂದ ಇಲ್ಲಿ ಆನ್ಸರ್ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಗಳನ್ನು ಆಫ್ರಿಕನ್ ಹೆಂಗಸರು ಕೈ ಬಿಡಲಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು. ಹೆಂಗೆ ಹೆಣೆಯುತ್ತಿದ್ರು ಅಂತಂದರೆ, ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವಂಥ ಜೊಂಡಿನಿಂದ ಆ ಬುಟ್ಟಿಗಳನ್ನು ಎಳಿತಾ ಇದ್ರು. ಇದು ಸರಿಯಾದ ಉತ್ತರ. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗಳಂತೆ, ಅಂದರೆ ಇಲ್ಲೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಅದು ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಇಲ್ಲಿ ಇವರು ಎಂಬ ಪದದ ವ್ಯಾಕರಣಾಂಶ ಯಾವುದು, ಇದು ನಮಗೆ ಮುಖ್ಯವಾಗಿವೆ. ಇಲ್ಲಿ ಇವರು ಅನ್ನುವಂಥದ್ದು ಸರ್ವನಾಮ ಆಗುತ್ತೆ ನೋಡಿ ಸ್ನೇಹಿತರೆ, ಅದು ಸರಿಯಾದ ಉತ್ತರ. ಇಲ್ಲಿ ಇವರು ಭತ್ತದ ರಾಜ್ಯ ಬಹಳ ದಿನ ಉಳಿದಿರೋ ಕಾರಣ ಯಾವುದು? ಇದರಲ್ಲಿ 1 ಮತ್ತು 2 ಸರಿಯಾಗಿದೆ. ಅಂದರೆ ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆ ಆದರೂ ಬ್ರೆಡ್ ಪ್ರಧಾನ ಆಹಾರವಾಗಿರೋದ್ರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ಇವೆರಡೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ತರುವಾಯ ಎಂಬ ಪದದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಏನಾಗಿದೆ? ತರುವಾಯ ಅನ್ನುವಂಥದ್ದು ಇದು ಸಾಮಾನ್ಯಾರ್ಥ ಕಾವ್ಯ ಅನ್ನುವಂಥ ಒಂದು ಇದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕ್ವಶನ್ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ರೆ ಆ ಪದ್ಯವನ್ನು ನೋಡಿ ನಾವು ಆನ್ಸರನ್ನು ಮಾಡಬೇಕು. ಇಲ್ಲಿ ಕವಿ ಯಾರನ್ನ ಒಂದು ಎಂದು ಹೇಳಿದ್ದಾರೆ? ನಾವು, ನೀವು, ಅವರು, ಇವರು, ಇದು ಸರಿಯಾದ ಉತ್ತರ ಆಗುತ್ತದೆ. ಸೊ ಎಲ್ಲರೂ ಒಂದೇ, ಎಲ್ಲರೂ ಇಂದು ಏನಂತೂ ಹೇಳಿ ಪಣ ತೊಡಬೇಕು ಅಂತ ಹೇಳಿ ಕವಿ ಆಶಿಸಿದ್ದಾರೆ. ಅಂದರೆ ಇಲ್ಲಿ ಅವ್ರು ಏನು ಹೇಳಿದರೆ, ಭೂಮಿಯ ತಾಯಿಯ ಕುಡಿಗಳು ಅಂಥೇಳಿ ನಾವು ಇಲ್ಲಿ ಪಣ ತೊಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಈ ಪದ್ಯದ ಆಶಯ ಭಾವ ಏನು? ಆಶಯ ಭಾವ ಯಾವುದು ಅಂತಂದರೆ, ನಾವೆಲ್ಲರೂ ಸಹೋದರಂತೆ ಬಾಳ್ವೆ ನಡೆಸಬೇಕೆಂಬ ಏಕಭಾವವನ್ನು ಈ ಕವನ ಒಳಗೊಂಡಿದೆ. ಅದು ಸರಿ. ಮಾನವರಾದ ನಾವೆಲ್ಲರೂ ಒಂದೇ ಭಾವ ಎಂಬ ಭಾವನೆಯನ್ನು ಈ ಕವನ ತಿಳಿಸುತ್ತದೆ. ಇದು ಸರಿ. ಇಲ್ಲಿ ಭೂಮಿ ತಾಯಿ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಿರಬಾರದು, ನೆಗೆಟಿವ್ ಇದೆ ನೋಡಿ. ಇದು ಹಿಂಗಾಗಿ ಇವೆರಡು ಸರಿ ಇರೋದ್ರಿಂದ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು, ರಸಕವಿತ್ವ ಒಂದೇ ಆದರೂ ಅದರ ರಚನೆಯ ಬಳಕೆಯಾಗುತ್ತಿರುವ ಛಂದ ಪ್ರಕಾರಗಳು ಯಾವುದು ಅಂತಂದರೆ ಕಂದ, ವೃತ್ತ, ತ್ರಿಪದಿ ಮತ್ತು ವಚನ. ಇದು ಕರೆಕ್ಟ್ ಆನ್ಸರ್ ನೋಡಿ. ನೆಕ್ಸ್ಟು, ತೆಂಗಣ, ಪಡುವಣ ಅಂತೇಳಿ ದಿಕ್ಕುಗಳನ್ನು ನೋಡ್ತಿದ್ದೀವಿ. ಇಲ್ಲಿ ತೆಂಗಣ ಅಂತಂದರೆ ದಕ್ಷಿಣ ಆಗಿರುತ್ತೆ, ಸರಿಯಾದ ಉತ್ತರ. ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಹೇಳಿದ್ದಾರೆ. ಈ ಕಂದ ಪದ್ಯ 4 ಲೈನ್ ಇರುತ್ತೆ, ಇದಕ್ಕೂ ವೃತ್ತಗಳು ಇದು ಕೂಡ 4 ಲೈನ್ ಇರುತ್ತೆ. ತ್ರಿಪದಿಗಳು ಇದು ಕೂಡ 4 ಲೈನು, ಬಟ್ ಇಲ್ಲಿ ವಚನಗಳು ಕೂಡ 4 ಲೈನ್ ಬರುತ್ತೆ ಇಲ್ಲಿ. ಬಟ್ ಇವ್ರು ಹೇಳಿರತಕ್ಕಂಥದ್ದು ಎಷ್ಟು ಅಂತಂದರೆ 8 ಇದೆ. ಇದು ರಾಂಗ್ ಆಗಿರುತ್ತೆ. ಇಲ್ಲಿ ಕೇಳಿರುವಂಥದ್ದು ತಪ್ಪಾದ ಹೇಳಿಕೆ. ಸೊ ಹಂಗಾಗಿ ಆನ್ಸರ್ 4 ಆಗಿರುತ್ತೆ. ಈ ಪಟ್ಟಿ ಎ ಮತ್ತು ಬಿ ಅನ್ನು ಜೋಡಿಸ್ಬೇಕಾಗತ್ತೆ. ಇಲ್ಲಿ ಸರಿಯಾದ ಆನ್ಸರ್ ಬಂದು ನೆತ್ತರು, ನೆತ್ತರಿಗೆ ರಕ್ತ ಬರುತ್ತೆ ನೋಡಿ. ಮತ್ತು ನೆಕ್ಸ್ಟು, ಚಹರೆಗೆ ಲಕ್ಷಣ ಬರುತ್ತೆ. ಅಂದರೆ ನಿಮ್ಮ ಮುಖ ಚಹರೆ ಚೆನ್ನಾಗಿದೆ, ಮುಖ ಲಕ್ಷಣ ಅಂತ ಹೇಳ್ತೀವಿ ಅಲ್ವಾ.
ಈ ಇಲ್ಲೊಡಿ ಪಣಕ್ಕೆ ಯಾವುದು ಬರುತ್ತೆ ಅಂತಂದರೆ ಪಣಕ್ಕೆ ಪಣ ತೊಡು, ಪ್ರತಿಜ್ಞೆ ತೊಡು ಅನ್ನುವಂಥ ಬರುತ್ತೆ. ಬಸಿರು ಅಂದರೆ ಇಲ್ಲಿ ಹೊಟ್ಟೆ ಆಗ್ತದೆ ನೋಡಿ, ಹೊಟ್ಟೆ ಈಸ್ ಅ ಕರೆಕ್ಟ್ ಆನ್ಸರು. ಹಂಗಾಗಿ ಒಂದನೇದು ನಿಮ್ಮದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರಯ್ಯ ಪಾಠಕ್ಕರವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅಲ್ಲಿಂದ ವರ್ಗಾವಣೆಯಾಗುತ್ತೆ, ಓದುವಂತ ಆಯಿತು, ಹೊಂದುವಂತೆ ಆಯಿತು. ಈ ವಾಕ್ಯವು ಸಾಮಾನ್ಯ ವಾಕ್ಯ ನೋಡಿ ಇದು. ಓಕೆ, ನೆಕ್ಸ್ಟ್ ನೋಡಿ, ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಮೈಮುಚ್ಚು, ಕಂಟೆರೆ, ಕಂಗೆಡು. ಇದು ಸರಿಯಾದ ಉತ್ತರ ಆಗ್ತದೆ. ಕ್ರಿಯಾಪದಗಳು ಇವೆಲ್ಲನೂ ಕೂಡ. ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿ, ಈ ಪದದಲ್ಲಿರುವ ಅಕ್ಷರಗಣ ಯಾವುದು? ಅಕ್ಷರ ವಿದ್ಯಾರ್ಥಿ, ಇದರಲ್ಲಿ ಮಗಣ ಇದೆ ನೋಡಿ, ಮಗಣ ಇಸ್ ದ ಕರೆಕ್ಟ್ ಆನ್ಸರ್. 19 ಕ್ವೆಶನ್ ನೋಡಿ, ಇಲ್ಲಿ ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ? ಪರ್ಷಿಯನ್ ಭಾಷೆಯಿಂದ ಬಂದಿದೆ ನೋಡಿ ಸ್ನೇಹಿತರೆ. ನೋಡಿ 20 ಎಳಗಿಳಿಗಳ ಬಳಗಗಳ ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಸಗಿ ಬಂದವು. ಇದು ಯಾವ ಅಲಂಕಾರಕ್ಕೆ? ನಳನಳಿಸಿ ಬಳಬಳಿಸಿ ಅಂತ ಈ ಥರ ಏನಾದರೂ ಬಂತು ಅಂದರೆ ಅದು ವೃತ್ತಾನುಪ್ರಾಸ. ಇದು ಕರೆಕ್ಟಾಗಿ ಇರುವಂಥ ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ ಸೂತ್ರಗಳನ್ನು ರೂಪಿಸುವುದು. ಈ ಬೋಧನೆಯ ಪದ್ಧತಿ ಅನುಕ್ರಮ ಹಂತವಾಗಿದೆ. ಇದು ಆನ್ಸರ್ ಬಂದು ಅನುಗಮನ ಪದ್ಧತಿ ಇಸ್ ಅ ಕರೆಕ್ಟ್ ಆನ್ಸರ್ ನೋಡಿ ಸ್ನೇಹಿತರೆ. 22 ನೋಡಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಲ್ವಾ? ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವಯ, 9ನೇ ತರಗತಿಯಲ್ಲಿ ಬೆಣಗಿನ ತಾಣ ಜಯಪುರ, 10ನೇ ತರಗತಿಯಲ್ಲಿ ಲಂಡನ್ನಿನ ನಗರ ಅಂತ ಹೇಳಿ ಪಾಠಗಳನ್ನ ಮಾಡ್ತಾರೆ, ಪ್ರವಾಸ ಕಥನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ವಿಧಾನವನ್ನ ತಿಳಿಯಬಹುದಾಗಿದೆ. ಯಾವ ವಿಧಾನ ಅಂತಂದ್ರೆ ಸುರುಳಿಯಾಕಾರದ ವಿಧಾನ. ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ 24ನೇದು 2005ರ ರಾಷ್ಟ್ರೀಯ ಪಠ್ಯಕ್ರಮದ ಈ ಕೆಳಗಿನ ವೈಶಿಷ್ಟ್ಯತೆಗಳು ಹೊಂದಿವೆ. ಅಂದರೆ ಏನು ವೈಶಿಷ್ಟ್ಯ ಹೊಂದಿದೆ ಅಂತ ಹೇಳಿದರೆ, ಕಲಿಕೆಯನ್ನು ಜೀವನ ಅವಶ್ಯಕತೆಗಳೊಂದಿಗೆ ಜೋಡಿಸ್ಬೇಕು ಅಂತ ಹೇಳ್ತದೆ, ಮತ್ತು ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ಅನ್ನುವಂಥದ್ದು ಹೇಳ್ತದೆ. ಇವೆರಡೂ ಕೂಡ ಸರಿಯಾಗಿರೋದ್ರಿಂದ 1 ಮತ್ತು 2 ಸರಿಯಾದ ಉತ್ತರ. ರಾಷ್ಟ್ರಕವಿ ಎಂ ಗೋವಿಂದಪ್ಪೈ ಅವರ ತಾಯೇ ಬಾರ ಮಗವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರು ಭಾರತ ಜನನೀಯ ತನುಜಾಂತಿ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಯಾವ ವಿಧಾನವನ್ನು ತಿಳಿಸ್ತದೆ ಅಂತ ಹೇಳಿದರೆ ಸಮ್ಮಿಳಿತ ವಿಧಾನ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಯಾವುದು ಅಂತ ಹೇಳಿದವರು ಯಾರು ಅಂದರೆ ಪ್ಲೇಟೋ ನೋಡ್ರಿ. ಪ್ಲೇಟೋ ಅನ್ನುವಂಥವ್ರು ಹೇಳ್ತಾರೆ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು, ಇದರ ಆನ್ಸರ್ ಬಂದು ಭಾಷಿಕ ಉದ್ದೇಶ ಆಗಿರುತ್ತದೆ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಏನು? ಆಲಿಸುವಿಕೆ ಈಸಿಯಾದ ಉತ್ತರ ನೋಡಿ, ಕೇಳುವಿಕೆ. ನಾಡ ನುಡಿಯ ಪರಂಪರೆ, ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಸಾಹಿತ್ಯಿಕ ಉದ್ದೇಶ ನೋಡಿ ಸ್ನೇಹಿತರೆ. ಅದು ಸಾಹಿತ್ಯಿಕ ಉದ್ದೇಶ ಸರಿಯಾದ ಉತ್ತರ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಮತ್ತು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಹಕರಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶವನ್ನು ಒಳಗೊಂಡ ಸಾಧನ ಯಾವುದು? ಇದು ಸರಿಯಾದ ಉತ್ತರ ಪಠ್ಯಪುಸ್ತಕ ಇಸ್ ಅ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.